ಏನ್ ಚಿನ್ನು? ಅಮ್ಮ ಮೇಲೆ ಎಲ್ಲ ನಾನು ಕ್ಲೀನ್ ಮಾಡಿ ಬರ್ತೀನಿ. ಬೇಡ ಬಾಮ್ಮ, ನೀನೇ ಕ್ಲೀನ್ ಮಾಡ್ತೀಯಾ? ನಾನು ಕ್ಲೀನ್ ಮಾಡ್ಕೊಂತೀನಿ ಬಾ. ಪಾಪ ಹೇಳಿದ್ದು ನೀವು ಕೆಲಸ ಮಾಡಬಾರ್ದಂತೆ ಜಾಸ್ತಿ. ನಿನಗೂ ನಿಮ್ಮ ಪಪ್ಪಾಗ ಇಬ್ಬರಿಗೂ ಸರಿ ಹೋಗುತ್ತೆ. ಬೇಡ, ಇಳಿ ಕೆಳಗಡೆ ಬಾ, ಸ್ಕೂಲ್ ಟೈಮ್ ಆಗುತ್ತೆ ಬಾ. ಇಲ್ಲ ಅಮ್ಮ, ನಾನು ಕೆಲಸ ಮಾಡ್ತೀನಿ, ನೀವು ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿರಿ. ಬೇಡ, ನಾನೇ ಮಾಡ್ಕೊಂತೀನಿ. ಮಮ್ಮಿ, ಅತ್ತೆ ಬನ್ರಿ. ಅಜ್ಜಿ, ಚಿನ್ನು ಏನ್ ಮಾಡ್ತಾ ಇದೀಯ ನೀನು? ಅಜ್ಜಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೀನ್ ಹಾಕ್ಬಿಟ್ಟ ಕ್ಲೀನ್ ಮಾಡ್ತಾ ಇದೀಯಾ? ಕೆಲಸದವ್ರಿಗೆ ಹೇಳಿದೀನಿ, ಅವ್ರು ಬರ್ತಾರೆ ಆಯ್ತಾ? ಅಜ್ಜಿ ಅಮ್ಮಗೆ ಕೆಲಸರು ಕ್ಲೀನ್ ಮಾಡೋದೆಲ್ಲ ಇಷ್ಟನೇ ಆಗಲ್ಲ ಅಜ್ಜಿ. ಅಮ್ಮನೇ ಕ್ಲೀನ್ ಮಾಡ್ಬೇಕು ಮನೆ ಎಲ್ಲಾನು. ಒಬ್ಬ ಪುಟ, ನೀನು ಕ್ಲೀನ್ ಮಾಡ್ಬಾರ್ದಿಲ್ಲ. ಕೆಲಸದವ್ರಿಗೆ ಹೇಳಿದೀನಿ ಬಾ, ಅವ್ರು ಕ್ಲೀನ್ ಮಾಡ್ತಾರೆ. ಬಾ, ನೀನು ಇಳಿದ್ ಬಾ ಕೆಳಗಡೆ. ಅಮ್ಮ, ಏನಪ್ಪ ಅಪ್ಪ ಮಗನಿಬ್ರು ಮನೆ ಕ್ಲೀನ್ ಮಾಡಕ್ ಇರ್ತಿದ್ರೇನು? ಹಂಗೇನಿಲ್ಲಮ್ಮ, ಮಮ್ಮಿ ಇವಾಗ ಸ್ವಲ್ಪ ರೆಸ್ಟಲ್ಲಿರಲಿ ಅಂತ ಅಷ್ಟೇ. ನಾನು ಇದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ನೀವಿಬ್ರು ಹೋಗ್ರಿ. ಅವ್ನು ಸ್ಕೂಲ್ ಟೈಮ್ ಆಯ್ತು, ನಿಂಗೆ ಆಫೀಸಿಗೆ ಟೈಮ್ ಆಯ್ತು. ಬಾಮ್ಮ ಒಂದೆರಡು ದಿವಸ ಅಲ್ಲಿರಿ ಅಂತಂದ್ರು ಕೇಳಲ್ಲ ಪಮ್ಮಿ. ಇಲ್ಲಮ್ಮ, ಒಂದು ಸ್ವಲ್ಪ ಕೆಲಸ ಮಾಡ್ಕೊಟ್ಬಿಟ್ಟು ಹೋಗ್ತೀವಿ, ಆಮೇಲೆ ರೆಸ್ಟ್ ತೊಗೊಂಡು ಒಂದು ಕೆಲಸ ಮಾಡ್ಕೊಳ್ಳಿ. ನಾನು ಕೆಲಸದೊಳಗೆ ಹೇಳಿದ್ದೀನಪ್ಪ, ಬರ್ತಾರೆ ಅವರು, ಕ್ಲೀನ್ ಮಾಡ್ಕೊಂತಾರೆ ಬಿಡು. ಅತ್ತೆ, ಅಪ್ಪ ಮಗನ ಕೇರಿಂಗ್ ನೋಡಿ 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 ನಂಗೆ ಸಾಕಾಗ್ಬಿಟ್ಟಿದೆ ಅತ್ತೆ. ಕುಂತ್ರು ತಪ್ಪೆ, ನಿಂತ್ರು ತಪ್ಪೆ, ಜೋರಾಗಿ ಓಡಾಡಿದ್ರು ತಪ್ಪೆ. ಏನಂತೆ ಮಾಡೋದು ಇವ್ರ ಹತ್ರ ನಾನು? ಹೌದೇನೋ ಚೊಟ್ ಮೆಣಸಿನ್ಕಾಯಿ? ಅಯ್ಯೋ ಅಜ್ಜಿ, ನಿಮ್ಗೆ ಗೊತ್ತಿಲ್ಲ, ಇವಾಗ ಅಮ್ಮ ಹೊಟ್ಟೆಯಲ್ಲಿ ಪಿಳ್ಳಿ ಪಪ್ಪ ಐತೆ ಅದಕ್ಕೆ. ಊನಪ್ಪ, ನನಗೂ ಗೊತ್ತು. ಆದ್ರೆ ನಿಮ್ಮ ಕೆಲಸಗಳು ಬಿಟ್ಬಿಟ್ಟು ನೀವು ಮನೆ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತಾ? ಮೈಕಲ್ ನಡಿಯಪ್ಪ, ರೆಡಿಯಾಗಿ ನಡಿ. ಚಿನ್ನು ನೀನು ನಡಿಯಮ್ಮ, ನಾನು ನೋಡ್ಕೊಂತೀನಿ ಹೋಗ ಅಮ್ಮನ. ಸರಿನಮ್ಮ, ಆಯಿತು. ನೀವು ಬಂದಮೇಲೆ ನಮ್ಗೇನು ಕೆಲಸ? ಸರಿ ಬಾ ಚಿನ್ನು, ನಾವು ರೆಡಿ ಆಗೋಣ. ಅತ್ತೆ, ರೀಟಾ ಬರ್ಲಿಲ್ವಾ? ಅವಳ ನಾನು ಬರ್ತೀನಿ ನಡಿಯಮ್ಮ ಅಂತಂದು. ಸಂಜೆ ಇನ್ನು ಮನೇಲೇ ಇದ್ದ. ಸಂಜೆ ಆಫೀಸ್ಗೆ ಹೋದ್ಮೇಲೆ ಬರ್ತೀನಮ್ಮ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ. ಏನು ಮಾಡಿದ್ಯಮ್ಮ ಟಿಫನ್ನು? ದೋಸೆ ಮಾಡಿದ್ದೀನತ್ತೆ. ಟಿಫನ್ ಮಾಡಿದ್ರೆ ಇನ್ನೂ ಇಲ್ಲ? ಆಯ್ತಮ್ಮ, ಬಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮಾತಾಡ್ಕೊಳ್ಳೋಣ. ಬನ್ನಿ ಅತ್ತೆ, ದೋಸೆ ಹಾಕ್ಕೊಡ್ತೀನಿ. ಬೇಡ, ನೀನು ಕೂತ್ಕೊಮ್ಮ, ನನಗೆ ಏನು ಬೇಕೋ ಅದೆಲ್ಲ ಮಾಡ್ಕೊತೀನಿ. ನೀನು ಸುಮ್ಮನೆ ನನ್ನ ಎದುರುಗಡೆ ಕೂತ್ಕೊಂಡಿರು. ಸರಿ ಅತ್ತೆ, ಆಯಿತು. ಸರ್ ಏನಮ್ಮ ನಿಂದು ಗೋಳು? ಏನು ಸರ್? ಒಂದು ಸ್ವಲ್ಪ ಆದರೂ ಲಿಫ್ಟಿಗೆ ತಂದುಕೊಡಿ ಸರ್, ಪ್ಲೀಸ್ ಸರ್. ನನಗೆ ಲಿಫ್ಟಿಕ್ ಇಲ್ಲದೆ ಮೇಕಪ್ ಇಲ್ಲದೆ ಇರೋದಕ್ಕೆ ಹುಚ್ಚಿಡಿತಾ ಇದೆ ಸರ್. ಅಲ್ಲಮ್ಮ, ನೀನಿರೋದು ಜೈಲಲ್ಲಿ, ಏನಕ್ಕಮ್ಮ ಬೇಕು ನಿನಗೆ ಮೇಕಪ್ಪು? ಏನಕ್ಕೆ ಬೇಕು ಹೇಳು? 4 ಗೋಡೆ ಮಧ್ಯೆ ಇದ್ರೂ ನಿನ್ಗೆ ಮೇಕಪ್ ಬೇಕಾ? ನನ್ನಿಂದ ಒಂದು ಜೀವ ಹೋಗಿದೆ ಅನ್ನೋ ಪಶ್ಚಾತ್ತಾಪನೇ ಇಲ್ಲಲ್ಲಮ್ಮ ನಿನಗೆ. ನಾಚಿಕೆ ಆಗಬೇಕು ನಿನಗೆ. ಸರ್, ನಾಚಿಕೆ ಪಟ್ಕೊಂಡ್ರೆ ಆಗುತ್ತೆ ಸರ್. ನಾಚಿಕೆ ಗೀಚಿಕೆಲ್ಲ ಊರಿಂದ ಆಚಿಕೆ ಸರ್. ನೀವೇನಾದರೂ ಅಂದ್ಕೊಳ್ಳಿ ಸರ್, ನನಗಂತೂ ಮೇಕಪ್ ಕಿಟ್ ಬೇಕೇ ಬೇಕು ಸರ್. ಅದಿಲ್ಲ ಅಂತಂದರೆ ನನಗೆ ಹುಚ್ಚಿಡಿತೈತೆ ಸರ್. ನಿಮ್ಮ ಕಾಲ್ಗಾದರೂ ಬೀಳ್ತೀನಿ, ನನಗೆ ತಂದ್ಕೊಡಿ ಸರ್. ಒಂದು ಲಿಫ್ಟಿಕ್ಕು ಮತ್ತು ಒಂದು ರೋಸ್ ಪೌಡ್ರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಕ್ರೀಮು ಪೌಡರು ಇಷ್ಟು ತಂದ್ಕೊಟ್ಬಿಡಿ ಸರ್, ಸಾಕು. ಇಲ್ಲಾಂದರೆ ನಮ್ಮ ಮನೇಲಿದೆ ಸರ್, ಹೋಗಿ ತೊಗೊಂಬನ್ನಿ ಸರ್. ಎಲ್ಲಿದೆ ನಿಮ್ಮ ಮನೆ? ಎಲ್ಲಿದೆಯಮ್ಮ ನಿಮ್ಮ ಮನೆ? ಸರ್, ನನ್ನ ಗಂಡನ ಮನೆ ಸರ್. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮ. ಎಷ್ಟು ಜನನಮ್ಮ ನಿಂಗೆ ಗಂಡದಿರೋ? ಎಷ್ಟು ಜನ ಇದ್ದಾರೆ? ನೀವೇನಾದರೂ ಅಂದ್ಕೊಳ್ಳಿ ಸರ್, ನನಗೆ ಬೇಕೇ ಬೇಕು ಸರ್. ಮೇಕಪ್ ಕಿಟ್ ಇಲ್ಲ ಅಂತಂದರೆ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ಸರ್. ಮೇಡಮ್ ಬರ್ತಾರೆ, ಅವ್ರ ಹತ್ರ ಮಾತಾಡಮ್ಮ. ನನ್ನನ್ನೇನು ಕೇಳಬೇಡಮ್ಮ. ಸರ್, ಇಲ್ಲಿನ ಊಟನೂ ಚೆನ್ನಾಗಿಲ್ಲ ಸರ್. ಸರ್, ರವೆನೇ ಸರಿಯಾಗಿ ಉರಿಯಲ್ಲ ಸರ್. ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕೋದೇ ಇಲ್ಲ ಸರ್, ಕಡಿಮೆ ಆಗ್ತಾರೆ ಸರ್. ಒಂದು ಕಡಲೆ ಬೀಜ ಇಲ್ಲ, ಒಂದು ಈರುಳ್ಳಿ ಇಲ್ಲ, ಒಂದು ಕ್ಯಾರೆಟ್ ಇಲ್ಲ, ಏನೂ ಹಾಕಲ್ಲ ಸರ್. ನನಗೆ ಹೋಟ್ಲೂಟ ತರಿಸ್ಕೊಡಿ ಸರ್, ಪ್ಲೀಸ್ ಸರ್. ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಸರ್, ನಂಗೆ ಹೋಟ್ಲೂಟ ಬೇಕು ಸರ್. ಬರೀ ಸೊಳ್ಳೆ ಸರ್, ಇಲ್ಲಿ ಮಲ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ನೆಲದಲ್ಲಿ. ನಂಗೊಂದು ಕಾಟ ಆದರೂ ತಂದ್ಕೊಡಿ ಸರ್. ಹೇಳಿದ್ನಲ್ಲಮ್ಮ ಮೇಡಮ್ ಬಂದಮೇಲೆ ಕೇಳು ಅಂತ. ನನ್ನನ್ನು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಏನು ನಸೀರ್ ಮೇಡಮ್, ನಂಗಂತೂ ಈ ಅಮ್ಮನ ರೋದನ್ನ ತಡೆಯೋಕೆ ಆಗ್ತಾ ಇಲ್ಲ ಮೇಡಮ್. ನಂಗೆ ಹಂಗೆ ಹಿಂಸೆ ಕೊಡ್ತಾ ಇದ್ದಾಳೆ ಮೇಡಮ್. ಮೇಕಪ್ ಕಿಟ್ ಬೇಕು, ಮತ್ತು ಹೋಟ್ಲೂಟ ಬೇಕು, ಇಲ್ಲಿನ ಊಟ ಚೆನ್ನಾಗಿಲ್ಲ, ಮತ್ತು ಮಲ್ಕೊಳ್ಳೋಕ್ಕೆ ಬೆಡ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾಳೆ ಮೇಡಮ್. ನಂಗಂತೂ ಸಾಕಾಗ್ಬಿಟ್ಟೈತೆ ಮೇಡಮ್. ಕರ್ಕೊಂಬನ್ನಿ ಅಮ್ಮನ. ಬಮ್ಮ, ಬಾ ಮೇಡಮ್ ಹತ್ರ ಕೇಳಿ ಬಾ. ಏನಮ್ಮ ನಿಂದು ಸ್ಟೇಷನಲ್ಲಿ? ಏನಿದು ಗಲಾಟೆ? ಮೇಡಮ್, ದೇವರಾಣಿಗೂ ಮೇಡಮ್ ಹೇಳ್ತಾ ಇದ್ದೀನಿ ಮೇಡಮ್, ಇಲ್ಲಿರೋಕೆ ಆಗ್ತಾ ಇಲ್ಲ ಮೇಡಮ್. ನನಗೆ ಮೇಕಪ್ ಕಿಟ್ ಬೇರೆ ಇಲ್ಲ, ಊಟ ಬೇರೆ ಚೆನ್ನಾಗಿಲ್ಲ ಮೇಡಮ್. ಸಾಂಬಾರೆಲ್ಲ ತುಂಬ ತೆಳ್ಳಗೆ ಮಾಡ್ತಾರೆ ಮೇಡಮ್. ಮುದ್ದೆ ಗಟ್ಟಿ ಅಂದರೆ ಗಟ್ಟಿ ಮೇಡಮ್. ನಂಗೆ ಊಟ ಮಾಡೋಕೆ ಆಗ್ತಾ ಇಲ್ಲ ಮೇಡಮ್. ನಂಗೆ ಹೋಟ್ಲು ಊಟ ಬೇಕು. ನೆಲದಲ್ಲಿ ಮಲ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ಮೇಡಮ್. ಸೊಳ್ಳೆ ಕಟ್ಟ ಬೇರೆ. ಇದೆಲ್ಲ ತಪ್ಪು ಮಾಡೋಕ್ಕೆ ಮುಂಚೆ ಇರಬೇಕು. ನಾವು ತಪ್ಪು ಮಾಡಿದ್ರೆ ಎಲ್ಲಿರ್ತೀವಪ್ಪ ಅನ್ನೋ ಪರಿಜ್ಞಾನ ಕೂಡ ನಿಂಗಿರಲಿಲ್ಲ. ಎಷ್ಟೆಲ್ಲ ಫೆಸಿಲಿಟಿ ಕೇಳ್ತಾ ಇದೆಯಾ ನೀನು? ಮಾಡೋ ತಪ್ಪು ಮಾಡಿಬಿಟ್ಟು ಒಂದು ಜೀವದ ಬೆಲೆ ನಿಂಗೆ ಗೊತ್ತಿಲ್ವಾ? ನಾಚಿಕೆ ಆಗಬೇಕು ನಿಮ್ಮಂಥವ್ರ ಜನ್ಮಕ್ಕೆಲ್ಲ. ಕಾಟಬೇಕಂತೆ ಕಾಟು. ಏನು ಮಾಡಿಬಿಟ್ಟು ಬಂದಿದ್ಯಾ ಗನಂದಾರಿ ಕೆಲಸ? ಪಾಪ ನೀನು ಕೊಡ್ದಿದ್ರೆ ಆಗುತ್ತಾ? ನಾಚಿ ಹಾಸ್ಪಿಟಲ್ಗೆ ಹೋಗಿ ಆ ಮಗುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದ್ರಾ? ಇನ್ನೂ ಇಲ್ಲ ಮೇಡಮ್, ನೀವು ಬರೋದಕ್ಕೆ ಕಾಯ್ತಾ ಇದ್ದೆ. ಈಗ ಹೋಗ್ತೀನಿ ಮೇಡಮ್. ಸರಿ, ಹೋಗಿ ತೊಗೊಂಬ ಹೋಗಿ. ಸರಿ ಮೇಡಮ್. ನೋಡು, ಜೈಲಲ್ಲಿ ಸೈಲೆಂಟ್ ಆಗಿದ್ದರೆ ಇರು, ಇಲ್ಲ ಅಂತಂದರೆ ನಾನು ಸೆಂಟ್ರಲ್ ಜೈಲ್ಗೆ ಹಾಕಬೇಕಾಗುತ್ತೆ, ಆಯಿತಾ? ಇನ್ನೂ ನಿಂದೊಂದು ಸ್ವಲ್ಪ ಎನ್ಕ್ವೈರಿ ಐತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಅಲ್ಲಿ ಬಿಟ್ಟರೆ ಅಲ್ಲಿ ನಿನಗಿಂತಲೂ ಡಬ್ಬಲ್ ಇರ್ತಾರೆ, ಅವ್ರ ಕೈಲಿ ಒದ್ದೆ ತಿಂತೀಯ ನೀನು. ಸೈಲೆಂಟಾಗಿ ಇರಂಗಿದ್ರೆ ಇರಬೇಕು ಮೇಡಮ್. ನನಗೆ ಊಟ ಬೇಕೇ ಬೇಕು ಮೇಡಮ್.
ನಾವು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯ್ತು ಮೇಡಮ್. ಆ ಊಟ ತಿನ್ನಕ್ಕೆ ಆಗ್ತಾ ಇಲ್ಲ ಮೇಡಮ್. ಮುದ್ದೆ ಎಲ್ಲ ಜಾಸ್ತಿ ಗಟ್ಟಿ ಇರುತ್ತೆ ಮೇಡಮ್. ಜೈಲ್ ಅಂತ ಏನು ಕೇಳಿರೋದು? ಮಾಡಿರೋ ತಪ್ಪಿನ ಅರಿವಾಗ್ಲಿ ಅಂತ. ಅಲ್ಲ, ನಿನ್ನ ಮುಖದಲ್ಲಿ ಒಂಚೂರು ತಹ ಪಶ್ಚಾತ್ತಾಪ ಇಲ್ವಲ್ಲ? ಅವ್ನಿಗೆ ಎಷ್ಟೊಂದು ದ್ರೋಹ ಮಾಡಿದೆ, ಮದುವೆ ಮಾಡಿಕೊಂಡೆ, ಅವನ ತಂಗಿನ ಅನಾಥ ಮಾಡಿದೆ, ಅವ್ನ ಪ್ರಾಣ ತೆಗೆದೆ ಅನ್ನೋ ಪಶ್ಚಾತ್ತಾಪನೇ ಇಲ್ಲಲ್ಲ ನಿನಗೆ. ನೀನೇನು ಮನುಷ್ಯನ ರೂಪದಲ್ಲಿರೋ ರಾಕ್ಷಸಿನ? ನಾಚಿಕೆ ಆಗಬೇಕು ನಿನ್ನ ಮುಖಕ್ಕೆ. ಇದೇ ಲಾಸ್ಟು. ಏನಾದರೂ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡಿದ್ವಿ ಅಂದರೆ ಬೀಳುತ್ತೋ ಅದೇ ನಿನಗೆ. ನಡಿ ಒಳಗಡೆ. ಬಾಯಿ ಮುಚ್ಕೊಂಡು ಒಳಗಡೆ ಬಿತ್ತಿರ್ಬೇಕು. ಹಾಯ್ ಆಂಟಿ. ಓ ನೇಹಾ, ಅವಯ್ಯು. ಐ ಆಮ್ ಫೈನ್ ಆಂಟಿ. ಏನು ತುಂಬಾ ದಿನ ಆದ್ಮೇಲೆ ಆಂಟಿ ನೆನಪಾಗಿದ್ದಾಳೆ ನಿನಗೆ? ಆಂಟಿ ಬರಬೇಕು ಅಂತ ಅನ್ಕೊಂಡೆ, ಸ್ಕೂಲ್ ಇತ್ತಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಆಂಟಿ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದೀಯಾ? ಆಂಟಿ ನಾನು ಚೆನ್ನಾಗಿದ್ದೀನಿ. ನಾಸಿರ್ ಮೇಡಮ್, ಇವ್ರಪ್ಪ ಬಂದಿದ್ರು. ಎಲ್ಲೋ 2 days ಹೊರಗಡೆ ಹೋಗ್ತಾರಂತೆ. ಈ ಮಗು ನಿಮ್ಮ ಹತ್ರ ಇಟ್ಕೊಬೇಕಂತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಹೌದಾ? ಎಲ್ಲೋದ್ರು ನಾಸಿರ್ ಅವರು? ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರಂತೆ ಮೇಡಮ್. ಸರಿ ಆಯ್ತು, ನಾನು ನೋಡ್ಕೊತೀನಿ ಬಿಡಿ. ಸರಿ ಮೇಡಮ್, ನಾನು ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿ ನಾಸಿರ್. ಹೇಳು ನೇಹಾ ಪುಟ್ಟಿ, ಏನು ಸಮಾಚಾರ? ಆಂಟಿ ನೀವು ಮೊನ್ನೆ ನನ್ನ ಕನ್ಸಲ್ಲಿ ಬಂದ್ಬಿಟ್ಟಿದ್ರಿ. ಓ ಹೌದಾ? ಏನು ಹೇಳ್ದೆ ನಿನ್ನ ಕನ್ಸಲ್ಲಿ ಬಂದು? ಏನು ಹೇಳಿದ್ರಿ ನೀವು ನನಗೆ? ಚಪಾತಿ ಪಲ್ಯ ಆಮೇಲೆ ಒಬ್ಬಿಟ್ಟು ಎಲ್ಲ ಮಾಡಿರ್ತಾ ಇದ್ದೀರಾ ಅಡುಗೆ. ಆಮೇಲೆ ನಾನು ಊಟ ಮಾಡಲ್ಲ ಅಂದ್ರೂ ನೀವು ನನಗೆ ಬಲವಂತವಾಗಿ ಊಟ ಮಾಡಿಸ್ತಾ ಇದ್ದೀರಾ. ಆ ಥರ ಎಲ್ಲ ನನಗೆ ಕನಸು ಬಂದಿತ್ತು. ಓಹೋ, ನನಗೆ ಮಾಡದೇ ಇರೋ ಅಡುಗೆನ ಬಂದಿದೆ ನಿನ್ನ ಕನ್ಸಲ್ಲೇ? ಅಯ್ಯೋ ನೇಹಾ, ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಏನಪ್ಪ ಮಾಡೋದು? ಹೌದಾ? ನಿಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಆಂಟಿ? ಇಲ್ಲ ಪುಟ, ನಂಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ಪರವಾಗಿಲ್ಲ ಬಿಡಿ, ಹೋಟ್ಲಲ್ಲಿ ತರ್ಸ್ಕೊಂಡು ತಿಂದ್ರೆ ಆಯ್ತು ಅಲ್ವಾ? ಹೋಟ್ಲಲ್ಲಿ ತರ್ಸ್ಕೊಂಡು ತಿಂದ್ರೆ ಆಯ್ತು. ಮತ್ತೆ ಹೋಟ್ಲಲ್ಲಿ ತರ್ಸ್ಕೊಂಡು ತಿಂದ್ರೆ ಆಯ್ತು. ಈಗ ನಿಮ್ಮ ಪಪ್ಪ ಎಲ್ಲಿ ಹೋಗ್ತಾ ಇದಾರಂತೆ ನಿನ್ನ ಬಿಟ್ಟು? ಗೊತ್ತಿಲ್ಲ ನನಗೆ. ನಮ್ಮ ಪಪ್ಪ ಆಫೀಸ್ ಕೆಲ್ಸದ ಮೇಲೆ ಹೋಗ್ತಾ ಇದಾರಂತೆ. ಓ ಹೌದಾ? ಸರಿ. ಮತ್ತೆ ಇನ್ನೇನು ನೇಹಾ? ಆಂಟಿ, ನಮ್ಮ ಪಪ್ಪ ಬೆಳಿಗ್ಗೆ ಸಾಂಬಾರು ಮಾಡಿದ್ರು. ಏನು ಸಾಂಬಾರು? ಅದು ನನಗೆ ಗೊತ್ತಿಲ್ಲ ಆಂಟಿ. ಅದು ಚೆನ್ನಾಗಿಲ್ಲ, ಅದು ತಿನ್ನಕ್ಕೆ ಚೆನ್ನಾಗಿಲ್ಲ. ಕಳ್ಳಿ, ಹೊಟ್ಟೆ ಹಸಿತೈತೆ ಅದಕ್ಕೆ ಏನಾದರೂ ತರಿಸ್ಕೊಡಿ ಅಂತ ಸುತ್ತಿ ಬೆಳೆಸಿ ಹೇಳ್ತಾ ಇದೆಯಾ ಅಲ್ಲ? ಕಳ್ಳಿ ನೇಹಾ ನೀನು. ಓ ನಂಗೆ ಗೊತ್ತಾಯ್ತು ಇವಾಗ ನಿಂಗೆ ಹೊಟ್ಟೆ ಹಸಿತಾ ಇದೆ ಅಂತಲ್ಲ? ಹೊಟ್ಟೆ ಹಸಿತಾ ಇದೆ ನನಗೆ. ಸರಿ, ನಾಸಿರ್ ಬಂದಮೇಲೆ ದೋಸೆ ತರಿಸ್ಕೊಡ್ತೀನಿ ಆಯ್ತಾ? ಮೇಡಮ್, ನನಗೂ ಬೇಕು ಮೇಡಮ್ ದೋಸೆ, ನನಗೂ ತರಿಸ್ಕೊಡಿ. ಯಾರಂಟಿ ನೀವು? ನಾನಾ ನಿಮ್ಮ ಮೇಡಮ್ ಅವ್ರ ನೆಂಟು, ಅದಕ್ಕೆ. ಮತ್ತೆ ಜೈಲಲ್ಲಿದ್ದೀರಾ ಯಾಕೆ? ಅವ್ರ ಹತ್ರ ಎಲ್ಲ ಮಾತಾಡ್ಬಾರ್ದಮ್ಮ. ನೀನು ಪೊಲೀಸ್ ಸ್ಟೇಷನ್ ಬಂದಿರೋದೇ ತಪ್ಪು ಆಯ್ತಾ? ಅವ್ರ ಹತ್ರ ಎಲ್ಲ ಮಾತಾಡ್ಬಾರ್ದು. ಈ ಕಡೆ ತಿರ್ಕೊ. ಕೊಡ್ತೀನಿ ತಿನ್ನಿ ಅಂತೆ. ಹಂಗೆ ಅನ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್, ತರಿಸ್ಕೊಡಿ ಮೇಡಮ್. ಅಯ್ಯೋ ಪಾಪ, ಅವ್ರಿಗೆ ಹೊಟ್ಟೆ ಹಸಿತಾ ಇರಬೇಕು ಆಂಟಿ, ಅದಕ್ಕೆ. ಇಲ್ಲಮ್ಮ, ಅವ್ರಿಗೆ ಟಿಫನ್ ಎಲ್ಲ ಕೊಟ್ಟಿದೆ, ಅವರು ತಿಂತಿಲ್ಲ, ಅದು ಬೇಡವಂತೆ, ಹೋಟೆಲ್ ಊಟ ಬೇಕಂತೆ. ಓ ಹೌದಾ? ನಾಸಿರ್ ಬಂದ್ಮೇಲೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಆಯ್ತಾ? ಮನೆಯಲ್ಲಿರು ನಾನು ಬರೋವರ್ಗು. ಬರಲ್ಲ ಆಂಟಿ, ನಾನು ನಿಮ್ಮ ಮನೆಗೆ ಬರಲ್ಲ. ಅಯ್ಯೋ, ಆ ಮನೆಗೆ ಕರ್ಕೊಂಡು ಹೋಗಲ್ಲ ಪುಟ, ಇನ್ನೊಂದು ಮನೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಚಿಕ್ಕ ಪಾಪು ಇದೆ, ಅದ್ರ ಜೊತೆ ಆಟ ಆಡ್ಕೊಂಡಿರ್ಬೋದು ನೀನು ಆಯ್ತಾ? ಪಾಪು ಕಚ್ಚುತ್ತೆ. ಬೇಡ ಆಂಟಿ, ಬೇಡ, ನಾನು ನಮ್ಮ ಮನೆಗೆ ಹೋಗ್ತೀನಿ. ನಾನು ನಿಮ್ಮ ಮನೆಗೆ ಬರಲ್ಲ ಆಂಟಿ. ಅಯ್ಯೋ, ಆ ಪಾಪು ಅಲ್ಲಮ್ಮ, ಬೇರೆ ಪಾಪು ಇದು. ಇವನ್ ಕಚ್ಚೋದಿಲ್ಲ, ಆದಿತ್ಯ ಅಂತ. ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಗೊತ್ತಾ? ಅಪ್ಪು ಅಲ್ವಾ ಇವಾಗ ಇವನು? ಆದಿತ್ಯನಾ? ಹೌದು, ಅಪ್ಪು ಇರೋದು ಬ್ಯಾಂಗ್ಳೂರಲ್ಲಿ, ಇಲ್ಲಿ ಇರೋದು ಆದಿತ್ಯ. ನಾನು ಇಲ್ಲಿರೋ ಮನೆಗೆ ಕರ್ಕೊಂಡು ಹೋಗೋದು ನಿನ್ನ, ಅಪ್ಪು ಇರೋ ಮನೆಗೆ ಕರ್ಕೊಂಡು ಹೋಗಲ್ಲ. ಆಯ್ತು, ಬರ್ತೀನಿ ಆಂಟಿ, ನಾನು ಬರ್ತೀನಿ. ಅಪ್ಪು ಇರೋ ಮನೆಗೆ ಬರಲ್ಲ, ಆದಿತ್ಯ ಇರೋ ಮನೆಗೆ ಬರ್ತೀನಿ ನಾನು. ದಟ್ಸ್ ಗುಡ್.